ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ವಂಶ ಎಂಟ್ರಿಯೊಂದಿಗೆ ಇಲ್ಲಿ ಅಚ್ಯುತ್ ಮತ್ತು ಭೂಮಿಯ ಬಾಳಲ್ಲಿ ದೊಡ್ಡ ತಿರುವೆ ಸಂಭವಿಸ್ತದೆ. ಹಾಗಾದರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಇನ್ಸ್ಪೆಕ್ಟರ್ ಅಚ್ಯುತ್ ರಾಮನಾರಾಯಣ್ ಸ್ಪಂದನಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಕಾರ್ಪೊರೇಟರನ್ನು ಅರೆಸ್ಟ್ ಮಾಡ್ತಾರೆ. ಈ ಕಡೆ ಕಾರ್ಪೊರೇಟರ್ ಸ್ಪಂದನಾನೇ ತಪ್ಪು ಮಾಡಿದ್ದು ಅಂತ ಹೇಳ್ತಾರೆ. ಆದರೆ ಅಚ್ಯುತ್ಗೆ ತುಂಬ ಚೆನ್ನಾಗಿ ಗೊತ್ತು ಕಾರ್ಪೊರೇಟರ್ ಎಂಥ ಮನುಷ್ಯ ಅಂತ. ಹಾಗಾಗಿ ಕಾರ್ಪೊರೇಟರ್ ದಾರಿಯಲ್ಲೇ ಹೋಗಿದ್ದೆ ಕಾರ್ಪೊರೇಟರ್ಗೆ ಸರಿಯಾಗಿ ಚಳಿ ಬಿಡಿಸಿ ಬೆಂಡೆತ್ತುಕ್ಕೆ ಮುಂದಾಗ್ತಾರೆ. ಮೆಡಿಕಲ್ ಟೆಸ್ಟನ್ನು ಮಾಡಿಸಿದ್ರೆ ಎಲ್ಲ ಕೂಡ ಗೊತ್ತಾಗುತ್ತೆ, ನಿಮ್ಮ ತಪ್ಪ ಆಕೆ ತಪ್ಪ ಅಂತ. ನಿಮ್ಮ ತಪ್ಪಿಲ್ಲ ಅಂದರೆ ನಿಮ್ಮ ಪ್ರೆಸ್ಟೀಜ್ ಮೇಲ್ಗಡೆ ಹೋಗುತ್ತೆ ಅನ್ನೋ ರೀತಿಯಲ್ಲೇ ಟಾಂಗ್ ಕೊಟ್ಟು ಇಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾರೆ. ಕೊನೆಗೂ ಕೂಡ ರಿಪೋರ್ಟ್ ಬರ್ತದಾಗನ ಇಲ್ಲಿ ಕಾರ್ಪೊರೇಟರ್ನ ಒದ್ದು ಒಳಗಡೆ ಹಾಕಿದ್ದಾರೆ. ಇದರ ನಡುವೆ ಅಚ್ಯುತ್ ಪೊಲೀಸ್ ಸ್ಟೇಷನ್ ಮುಂದೆ ಕಾರ್ಪೊರೇಟರ್ ಕಡೆಯವರು ಬಂದು ಗಲಾಟೆ ಮಾಡ್ತಿದ್ದಾರೆ. ಗಲಾಟೆಯನ್ನ ತಡೆಯುವುದಕ್ಕೆ ಅಚ್ಯುತ್ತೆ ಮುಂದಾಗಿದ್ದಾರೆ. ಇತ್ತ ಕಡೆ ಅಚ್ಯುತ್ ಕಾರ್ಪೊರೇಟರ್ನ ಅರೆಸ್ಟ್ ಮಾಡುವುದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂದಾಗಲೇ ಭೂಮಿ ಅಚ್ಯುತ್ ಜೊತೆ ಹೋಗ್ತೀನಿ ಅಂತ ಹೇಳಿದ್ಲು. ಆದ್ರೆ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ಸ್ಟೇಷನ್ಗೆ ಬರಬೇಡ ಅಂತ ಅಚ್ಯುತ್ ಹೇಳಿದ್ರು. ಯಾಕಂದ್ರೆ ಅಚ್ಯುತ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಕಾರ್ಪೊರೇಟರ್ ಕಡೆಯವರು ಏನಾದ್ರೂ ಬಂದ್ರೆ ಭೂಮಿ ನನ್ನ ಹೆಂಡತಿ ಅಂತ ಹೇಳಿ ಆಕೆ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ ಅಂತ. ಹಾಗಾಗಿ ಭೂಮಿಯನ್ನ ಬೇಡ ಅಂತ ಹೇಳಿ ಹೋಗಿದ್ರು. ಆದ್ರೆ ಭೂಮಿ ಯಾವ ಒಂದು ಕ್ಷಣ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಅಜಿತ್ನ ಮೇಲೆ ರೌಡಿಗಳು, ಅಲ್ಲಿರ್ತಕ್ಕಂಥ ಜನಗಳು ಕಲ್ಲೆತ್ತಿ ಹೋರಾಟವನ್ನ ಮಾಡಿದ್ರು. ಇಲ್ಲಿ ಅಚ್ಯುತ್ ಹಣೆಗೆ ಪೆಟ್ಟು ಬಿತ್ತು. ಆ ಕ್ಷಣ ನಿಜಕ್ಕೂ ಕೂಡ ಆಕೆ ಬೆಚ್ಚು ಬೀಳ್ತಾಳೆ. ತನ್ನ ಗಂಡನನ್ನ ಈಗಲೇ ಹೋಗಿ ನೋಡ್ಬೇಕು ಅಂತ ಬಯಸ್ತಾಳೆ. ಹಾಗಾಗಿ ದೇವ್ಯಾನಿಗೆ ತಿಳಿಸಿದ್ದೆ ಮನೆಯಿಂದ ಹೊರಟೆ ಬಿಡ್ತಾಳೆ ಭೂಮಿ. ಆದ್ರೆ ದೇವ್ಯಾನಿ ಈ ಒಂದು ವಿಷಯವನ್ನ ಯಾರ ಹತ್ರ ಕೂಡ ಹೇಳಕ್ ಹೋಗುದಿಲ್ಲ. ಯಾಕಂದ್ರೆ ಸರಿ 12 ಗಂಟೆ ರಾತ್ರಿಯಲ್ಲಿ ಸೈಕಲ್ ಸವಾರಿ ಮಾಡಿಕೊಂಡು ಮನೆಯಿಂದ ಹೊರಟಂತಹ ಭೂಮಿ ಖಂಡಿತ ಹೆಚ್ಚು ಕಡಿಮೆ ಆಗ್ತಾಳೆ. ಅವಳಿಗಂತೂ ಜೀವ ಹೋದ್ರೂ ಹೋಯ್ತು ಅನ್ನೋ ರೀತಿಯಲ್ಲಿ ದೇವ್ಯಾನಿ ಅನ್ಕೊಂಡಿರ್ತಾರೆ. ಹಾಗಾಗಿ ಮನೆಯಲ್ಲಿ ಯಾರ ಹತ್ರ ಕೂಡ ಭೂಮಿ ಮನೆಯಿಂದ ಹೊರಟಿದ್ದಾಳೆ ಅಚ್ಯುತ್ನ ನೋಡುವುದಕ್ಕೆ ಪೊಲೀಸ್ ಸ್ಟೇಷನ್ಗೆ ಅನ್ನೋ ವಿಷಯವನ್ನ ಯಾರೊಂದಿಗೂ ಕೂಡ ಹೇಳುವುದಿಲ್ಲ. ಆದ್ರೆ ಇದ್ರ ನಡುವೆ ಸಂಗೀತ ಅವರು ಭೂಮಿಯನ್ನ ಹುಡುಕಿದ್ದೆ ಮನೆಯಲ್ಲಿ ಎಲ್ಲೂ ಕೂಡ ಕಾಣಿಸ್ತಾ ಇದ್ದಾಗ ಮನೆಯ ಎಲ್ರಿಗೂ ಕೂಡ ತಿಳಿಸ್ತಾರೆ. ಆಗ್ಲೂ ಕೂಡ ದೇವ್ಯಾನಿ ಸತ್ಯ ಬಿಚ್ಚಿಡುವುದಿಲ್ಲ. ಈ ಕಡೆ ನಚ್ಚಿ ಹೋಗಿದ್ದೆ, ಸೈಕಲ್ ಕಾಣಿಸ್ತಿಲ್ಲ ಅನ್ನೋದನ್ನ ನೋಡಿದ್ದೆ, ಖಂಡಿತ ಇಲ್ಲಿ ಭೂಮಿ ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅನ್ನೋ ವಿಷಯವನ್ನ ತಿಳ್ಕೊತಾರೆ. ಹಾಗಾಗಿ ಸರಿ ರಾತ್ರಿಯಲ್ಲಿ ಹೋಗಿರೋದ್ರಿಂದ ಶ್ರವಣ್ಣ ಹೋಗಿ ಹುಡುಕೊಂಡು ಹೋಗ್ತಾರೆ. ಬಟ್ ಈ ದಾರಿ ಮಧ್ಯದಲ್ಲಿ ಭೂಮಿ ಬರ್ತದಾಗೆ ಅಲ್ಲಿರ್ತಕ್ಕಂಥ ಪುಂಡರು ಇಲ್ಲಿ ಭೂಮಿಯನ್ನ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಭೂಮಿ ಜೊತೆ ಅಸಭ್ಯವಾಗಿ ವರ್ತಿಸ್ತಾರೆ. ಈ ಕಡೆ ಭೂಮಿ ನಾನು ಯಾರ ಹೆಂಡತಿ ಗೊತ್ತಾ ಅಂತದಾಗೆ ಇನ್ಸ್ಪೆಕ್ಟರ್ ಅಚ್ಯುತ್ ಹೆಂಡತಿ ಅಲ್ವಾ ಅಂತಾನೆ ಹೇಳ್ತಿದ್ದಾರೆ. ಇನ್ಸ್ಪೆಕ್ಟರ್ ಅಚ್ಯುತ್ ಹೆಂಡತಿ ಅಂತ ಗೊತ್ತಿದ್ರು ಕೂಡ ಇಲ್ಲಿ ಭೂಮಿಯ ಮೇಲೆ ಪ್ರಹಾರ ಮಾಡುವುದಕ್ಕೆ ಆಗ್ತದಾಗೆ ಅಲ್ಲಿಗೆ ವಂಶಿ ಎಂಟ್ರಿ ಕೊಡ್ತಾರೆ. ವಂಶಿ ಖಡಕ್ ಎಂಟ್ರಿ ಕೊಡೋದ್ರ ಜೊತೆಗೆ ಹೆಣ್ಮಕ್ಳಿಗೆ ಇದೇ ನಾವು ಮರ್ಯಾದೆ ಕೊಡೋದು, ನಿಜವಾಗ್ಲೂ ಹೆಣ್ಮಕ್ಳನ್ನ ನಾವು ಕಾಪಾಡಬೇಕು ಅಂತಿದ್ರಲ್ಲಿ ಇಲ್ಲಿ ಹೆಣ್ಮಕ್ಳ ಮೇಲೇನೆ ಪ್ರಹಾರ ಮಾಡೋಕೆ ಮುಂದಾಗಿದ್ರಲ್ಲ ಅಂತ ಹೇಳಿ ಒಬ್ಬೊಬ್ರು ಹಿಡ್ಕೊಂಡು ಹಿಗ್ಗಾಮುಗ್ಗ ಬಾರಿಸ್ತಾರೆ. ಕೊನೆಗೆ ರೌಡಿಗಳೆಲ್ಲ ವಂಶಿಗೆ ಹೆದರ್ಕೊಂಡಿದ್ದೆ ಅಲ್ಲಿಂದ ಹೋಗ್ತಿದ್ದಾಗನೆ ಈ ಕಡೆ ಭೂಮಿ ವಂಶಿಗೆ ಥ್ಯಾಂಕ್ಸ್ ಹೇಳ್ತಾರೆ. ನಿಜಕ್ಕೂ ಕೂಡ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕ್ರಿ, ನಾನೇನ ಗಾಂಧೀಜಿಯವರು ಹೆಣ್ಮಕ್ಳು 12 ಗಂಟೆಲಿ ಓಡಾಡಿದ್ರೆ ಸ್ವತಂತ್ರ ಸಿಕ್ತು ಅಂತ ಹೇಳ್ತಿದ್ರು. ಅದನ್ನ ಸೀರಿಯಸ್ ಆಗಿ ತಗೊಂಡು 12 ಗಂಟೆ ರಾತ್ರಿಯಲ್ಲಿ ಹೋಗ್ತಾ ಇದ್ರ ನೀವು? ಸರಿ ಆಯ್ತು ಬನ್ನಿ, ಎಲ್ಲಿಗೆ ಹೋಗ್ಬೇಕು, ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ, ನಿಮ್ ಸೈಕಲ್ ಬೇರೆ ಪಂಕ್ಚರ್ ಆಗಿದೆ ಅಂತ ಹೇಳಿ ದಿಲೀಪ್ ವಂಶ ಹೇಳ್ತಿದ್ದಾಗನೇ ಈ ಕಡೆ ಭೂಮಿ ಏನೂ ಕೂಡ ಬೇಡ ನಾನೇ ಹೋಗ್ತೀನಿ ಅಂತ ಹೇಳ್ತಾರೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿರೋದು ಅಂದಾಗ ಪೊಲೀಸ್ ಸ್ಟೇಷನ್ಗೆ ಇಷ್ಟು ಸರಿ ರಾತ್ರಿಯಲ್ಲಿ ಯಾಕೆ ಅಂತದಾಗೆ ಭೂಮಿ ಖಡಕ್ ಆಗಿಬಿಡ್ತಾರೆ. ಪರವಾಗಿಲ್ಲ ಕಂಡು ಏನೂ ಸಮಸ್ಯೆ ಇರತ್ತೆ, ಹಾಗಾಗಿ ಹೋಗ್ತಾ ಇರ್ತೀರಾ, ಬನ್ನಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ನಿಮ್ ಸೈಕಲ್ಗೂ ಕೂಡ ಜಾಗ ಕೊಡ್ತೀನಿ ಅಂತ ಹೇಳಿ ವಂಶಿ ಸೈಕಲ್ನು ಕೂಡ ಹಾಕೊಂಡಿದ್ದೆ ಭೂಮಿಯನ್ನ ಕೂರಿಸ್ಕೊಂಡು ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತಿದ್ದಾರೆ. ಇದರ ನಡುವೆ ಇಲ್ಲಿ ಅಚ್ಯುತ ಭೂಮಿ ಬಗ್ಗೆ ಯೋಚನೆ ಮಾಡಿದ್ದೆ ಶ್ರವಣ್ಗೆ ಕಾಲ್ ಮಾಡಿದ್ರೆ ಅಲ್ಲಿ ಶ್ರವಣ್ಣ ಭೂಮಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾಳ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಭೂಮಿ ನಿನ್ನ ಹುಡುಕೊಂಡು ಪೊಲೀಸ್ ಸ್ಟೇಷನ್ ಕಡೆಗೆ ಹೊರಟ್ಲು ಅಂತ ಹೇಳ್ತಾರೆ. ಏನದು ಭೂಮಿ ಇಲ್ಲಿಗೆ ಬಂದೇ ಇಲ್ಲ, ಏನಿದು ಮಾವ, ಇದೇ ಜಾಗದಲ್ಲಿ ಮನಸ್ವಿನಿ ಇದ್ದಿದ್ರು ಇಷ್ಟೇ ಕೇರ್ಲೆಸ್
ಮಾಡ್ತಿದ್ರ ಅಂತ ಹೇಳಿ ಇಲ್ಲಿ ಗಾಬರಿ ಆಗ್ತಿದ್ದಾರೆ ಅಚ್ಯುತ. ಹಾಗಾಗಿ ತನ್ನ ಹೆಂಡತಿ ಭೂಮಿಯನ್ನ ಹುಡ್ಕೊಂಡು ಹೊರಡಬೇಕು ಅನ್ಕೊಳ್ಳುವಷ್ಟರಲ್ಲಿ ಅಲ್ಲಿಗೆ ಸತ್ಯವನ್ನ ಬರ್ತಾರೆ. ಏನಿದು ಅಚ್ಯುತ, ಹಣೆಗೆ ಪೆಟ್ಟಾಗಿದೆ, ಮೊದಲು ಫಸ್ಟ್ ಏಡ್ ಮಾಡಿಸ್ಬೇಕು, ನಡಿ ಹಾಸ್ಪಿಟಲ್ಗೆ ಹೋಗೋಣ ಅಂತದಾಗ, ಇಲ್ಲ ನಾನು ಮೊದಲು ನನ್ನ ಹೆಂಡತಿನ ಹುಡ್ಕೊಂಡು ಹೋಗ್ಬೇಕು ಅಂತಾರ. ಯಾಕೆ ಏನಾಯ್ತು ಅಂತ ಹೇಳಿ ಸತ್ಯನ ಕೇಳ್ತಿದ್ರೆ ಇಲ್ಲಿ ಭೂಮಿ ನನ್ನನ್ನು ಹುಡ್ಕೊಂಡು ಮನೆಯಿಂದ ಇಷ್ಟು ಸರಿ ರಾತ್ರಿಯಲ್ಲಿ ಹೊರಟು ಬಂದಿದ್ದಾಳೆ ಅಂತ ಎಷ್ಟು ಬಾರಿ ಹೇಳಿದೆ ಗೊತ್ತಾ, ಕಾರ್ಪೊರೇಟೆಡ್ ಕಡೆಯವರು ಅಟ್ಯಾಕ್ ಮಾಡ್ಬೋದು ಅಂತ, ಆದರೂ ಕೂಡ ಕೇಳದೆ ಬರ್ತಿದ್ದಾಳೆ. ಏನಾಯ್ತು ಏನೋ ಇನ್ನೂ ಕೂಡ ಇಲ್ಲಿಗೆ ಬಂದಿಲ್ಲ, ಮೊದಲು ನಾನು ನನ್ನ ಹೆಂಡತಿನ ಹುಡುಕ್ಬೇಕು ಅಂತ ಹೇಳಿ ಇಲ್ಲಿ ಅಚ್ಯುತ್ ಹೋಗ್ತಿದ್ದಾಗೇನೆ ಇಲ್ಲಿ ಭೂಮಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಸಾಹೇಬ್ರಿ ಅಂತದಾಗೆ ನನಗೆ ಎಲ್ಲಿ ಕೇಳಿದ್ರು ಸಾಹೇಬ್ರು ಅಂತ ಭೂಮಿ ಕರೆಯೋದೇ ಕೇಳಿಸುತ್ತೆ ಅಂತ ಅಚ್ಯುತ್ ಹೇಳ್ತಿದ್ರೆ ನಿಜಕ್ಕೂ ಕೂಡ ಅಲ್ಲಿ ಭೂಮಿನೇ ಎಂಟ್ರಿ ಕೊಟ್ಟಿದ್ದಾಳೆ. ಭೂಮಿ ಎಂಟ್ರಿ ಕೊಡ್ತಿದ್ದಾಗೆ ಅಚ್ಯುತ್ ಭೂಮಿಯನ್ನ ನೋಡಿದ್ದೆ ಎಲ್ಲೆಲ್ಲದ ಖುಷಿ ಪಟ್ಬಿಡ್ತಾರೆ. ಆರಾಮಾಗಿದೆ ಅಲ್ಲ ಭೂಮಿ ಅಂತ. ಏನ್ ಸಾಹೇಬ್ರೆ ನಿಮ್ಮ ಹಣೆಯಲ್ಲಿ ಇಷ್ಟು ರಕ್ತ ಹೋಗ್ತದೆ ಅಂತ ಸೀರೆನೆ ಹರಿದು ಇಲ್ಲಿ ಅಚ್ಯುತ್ ಹಣಿಗೆ ಕಟ್ತಾರೆ. ತದನಂತರ ಇಲ್ಲಿ ಭೂಮಿ ಕೆಮ್ಮುಕ್ ಶುರು ಮಾಡ್ತಿದ್ದಾಗನ ಇಲ್ಲಿ ಅಚ್ಯುತ್ ನೀರ್ ಕುಡಕ್ಕೆ ಅಂತ ಹೋಗ್ತಾರೆ. ಅಷ್ಟ್ರಲ್ಲಿ ವಂಶಿ ಬಂದು ತಗೊಳ್ಳಿ, ಇದ್ರಲ್ಲಿ ಇರೋದು ನೀರಲ್ಲ ಬಟ್ ಎಳ್ನೀರು, ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಅಂದಾಗ ನೀವ್ ಯಾರು ಕೊಡೋದಕ್ಕೆ ಅಂದಾಗ ನೀವ್ ಏನಾರು ಅವರೇ ನೀರ್ ಕೇಳಿದ್ರ ನಿಮ್ನ ಕೊಡೋದಕ್ಕೆ ಅಂದ್ಮೇಲೆ ನಾನು ಕೊಟ್ರಿ ಏನು ಅಂತಾನೆ ವಂಶಿ ಹೇಳ್ತಾರೆ. ಯಾವ ನೀನು ಪೊಲೀಸ್ ಮುಂದೆನೆ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂತ ಅಚ್ಯುತ್ ಕೇಳ್ತಿದ್ದಾಗೆ, ಸಾಹೇಬ್ರೆ ಇವತ್ತು ನಾನು ನಿಮ್ಮ ಕಣ್ ಮುಂದೆ ನಿಂತಿದ್ದೀನಿ ಅಂದರೆ ಅದಕ್ಕೆ ಇವರೇ ಕಾರಣ. ಪುನರು ನನ್ನ ಮೇಲೆ ದಾಳಿ ಮಾಡಿದ್ರು, ಅದೇ ಟೈಮಲ್ಲಿ ಇವರು ಎಂಟ್ರಿ ಕೊಟ್ಟು ನನ್ನ ಕಾಪಾಡಿ ಕರ್ಕೊಂಡು ಬಂದರು ಅಂತ ಹೇಳ್ತಾಳೆ. ನಿಜಕ್ಕೂ ನಿಮಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಸಾಲದು, ದಯವಿಟ್ಟು ನಾನು ಈ ರೀತಿ ವರ್ತಿಸೋದಕ್ಕೆ ದಯವಿಟ್ಟು ಸಾರಿ ಅಂತ ಹೇಳಿ ಕ್ಷಮೆ ಕೂಡ ಇಲ್ಲಿ ಅಚ್ಯುತ ವಂಶಿಯನ್ನ ಕೇಳ್ತಾರೆ. ಅಷ್ಟರಲ್ಲಿ ಶ್ರವಣ್ ಕೂಡ ಅಲ್ಲಿಗೆ ಬರ್ತಾರೆ. ಶ್ರವಣ್ ಬಂದಿದ್ದೆ, ಕ್ಷಮಿಸ್ಬಿಡಿ ಸಾಹೇಬ್ರೆ, ನಮ್ಮ ಅಜಿತ್ ಸಾಹೇಬ್ರಿಗೆ ಈ ರೀತಿ ಆಗಿದೆ ಅಂತ ಗೊತ್ತಾಗ್ತಿದ್ದಾಗೆ ನನ್ನ ಮನಸ್ಸು ತಡಿಲಿಲ್ಲ, ಹಾಗಾಗಿ ನಾನು ಬಂದ್ಬಿಟ್ಟೆ ಅಂತ ಹೇಳ್ತಾರೆ. ಈ ಕಡೆ ಶ್ರವಣ್ ಹತ್ರ ಅಚ್ಯುತ್ ಕೂಡ ಸಾರಿ ಕೇಳ್ತಾರೆ, ಬಿಕಾಸ್ ಸ್ವಲ್ಪ ರೂಢಾಗಿ ನಡ್ಕೊಂಡಿರ್ತಾರೆ. ತದನಂತರ ಇತ್ತ ಕಡೆ ಸಂಗೀತ್ ಅವ್ರಿಗೆ ಶ್ರವಣ್ ಕಾಲ್ ಮಾಡಿ ಭೂಮಿ ಸೇಫ್ ಆಗಿದ್ದಾಳೆ, ನಾವೆಲ್ಲರೂ ಮನೆಗೆ ಬರ್ತಿದ್ದೀವಿ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ವಂಶಿಗೆ ಭೂಮಿ ಮೊದಲೇ ಗೊತ್ತಿದ್ದಾಳೆ, ಬಿಕಾಸ್ ಹಾಸನದಲ್ಲಿ ಭೂಮಿ ಇರಬೇಕಿದ್ರೆ ವಂಶಿಗೆ ಹಾವು ಕಚ್ಚಿದಾಗ ಭೂಮಿನೇ ಅವರನ್ನ ಪಾರ್ ಮಾಡಿದ್ದು, ಹಾಗಾಗಿ ಇಬ್ಬರ ಪರಿಚಯ ಕೂಡ ಇದೆ. ಈ ಕಡೆ ವಂಶಿನ ನೀವು ನಮ್ಮನೆಗೆ ಬರಬೇಕು, ಊಟಕ್ಕೆ ಮನೇಲೆ ಉಳ್ಕೋಬೇಕು ಅಂತ ಹೇಳಿ ಇಲ್ಲಿ ಶ್ರವಣ್ ಮತ್ತೆ ಅಚ್ಯುತ್ ರಿಕ್ವೆಸ್ಟ್ ಮಾಡ್ಕೋತಾರೆ. ಹಾಗಾಗಿ ಅವ್ರ ಜೊತೆನೆ ವಂಶಿ ಕೂಡ ಅಚ್ಯುತ್ ಮನೆಗೆ ಹೋಗ್ತಿದ್ದಾರೆ. ಈ ಕಡೆ ದೇವಿಯಾನಿ ಅಂತೂ ಸಂಗೀತ ಅವರು ಮಾತಾಡೋದನ್ನ, ಮನೆಯವರೆಲ್ಲ ಭೂಮಿ ಬಗ್ಗೆ ಮಾತಾಡ್ತಿರೋದನ್ನ ನೋಡಿದ್ದೆ. ಏನಿದು ಈ ಭೂಮಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ, ಒಂದಿನ ಅವಳ ಕತೆನೆ ಮುಗ್ದೋಗುತ್ತೆ ಅಂತ ಹೇಳಿ ಅನ್ಕೋತಾರೆ. ನಂತರ ಭೂಮಿ ಬರ್ತಿದ್ದಾಗೇನೆ ಏನಿದು ಭೂಮಿ ಯಾಕೆ ಹೋಗಿದೆ, ಹೇಳಿದೆ ಕೇಳಿದೆ ಅಂತೆಲ್ಲ ಗಾಬರಿ ಆಗ್ತಾರೆ, ಕ್ಷಮೆ ಕೇಳ್ತಾರೆ ಭೂಮಿ. ನಂತರ ಭೂಮಿನ ಕಾಪಾಡಿದ್ದು ವಂಶಿ ಅಂತ ಹೇಳಿ ಎಲ್ರಿಗೂ ಕೂಡ ಪರಿಚಯ ಮಾಡಿಕೊಡ್ತಾರೆ. ನಂತರ ಇವ್ರು ನಮ್ಮ ಮನೇಲೆ ಇರ್ತಾರೆ ಅಂತ ಕೂಡ ಹೇಳ್ತಾರೆ. ನಂತರ ಸರಿ ಆಯಿತು ಅಂತ ಎಲ್ಲರೂ ಕೂಡ ಹೋಗ್ಬೇಕಿದ್ರೆ ಈ ಕಡೆ ದೇವಿಯಾನಿ ಅಜ್ಜಿ ಹತ್ರ ನಮ್ಮ ಅಂಜುಗೂ ಕೂಡ ಇವತ್ತು ಫ್ಲೈಟ್ ಬುಕ್ ಮಾಡಿದ್ದೆ, ನೀವು ಬರ್ಬೋದು ಅಂತ ಹೇಳಿದ್ಮೇಲೆ ಬಟ್ ಬ್ಯುಸಿ ಇತ್ತು, ಹಾಗಾಗಿ ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕ್ಕಾಗಿಲ್ಲ ಅಂದಾಗ, ನೋಡು ದೇವಿಯಾನಿ ತಪ್ಪು ತಿಳ್ಕೊಬೇಡ, ನಾನು ಈ ರೀತಿ ಹೇಳ್ತೀನಿ ಅಂತ, ಖಂಡಿತ 22 ವರ್ಷದ ಒಳಗೆ ಅವಳಿಗೆ ಮದುವೆ ಮಾಡೋಣ, ಅವಳು ಬಂದರೆ ಅಜ್ಜುತ್ ಮತ್ತು ಭೂಮಿಗೆ ತೊಂದರೆ ಆಗತ್ತೆ, ಖಂಡಿತವಾಗ್ಲೂ ಅಂಜುಗೆ ಹುಡುಗನ್ ನೋಡಿದ್ಮೇಲೆ ಅವಳನ್ನ ಕರ್ಸಿದ್ರೆ ಒಳ್ಳೇದು ಅಂತ ಹೇಳಿ ಹೋಗ್ಬಿಡ್ತಾರೆ. ಇದರಿಂದ ದೇವಿಯಾನಿ ರೊಚ್ಚಿಗೆದ್ದದ್ದೆ ಭೂಮಿ ಭೂಮಿ ಭೂಮಿ, ಆ ಭೂಮಿಗೋಸ್ಕರ ಇಷ್ಟೆಲ್ಲ ಹಾರಾಡ್ತಿದ್ರ ಅಲ್ವಾ, ಭೂಮಿ ಇವತ್ತೇ ಕತೆ ಮುಗ್ದೋಗುತ್ತೆ ಅನ್ಕೊಂಡಿದ್ದೆ, ಒಂದಿನ ಭೂಮಿ ಮನೆಗೆ ವಾಪಸ್ಸೇ ಆಗೋದಿಲ್ಲ, ನೋಡ್ತಾ ಇರಿ ನಾನು ನಿಮಗೆ ಏನು ಮಾಡ್ತೀನಿ ಅಂತ ದೇವಿಯಾನಿ ಅನ್ಕೋತಾರೆ. ನಂತರ ಬೆಳಿಗ್ಗೆ ಆಗ್ತಿದ್ದಾಗೇನೆ ಇಲ್ಲಿ ಭೂಮಿ ಜೊತೆ ವಂಶಿ ಕೂಡ ರಂಗೋಲಿ ಬಿಡ್ತಿದ್ದಾರೆ. ಭೂಮಿ ನಿಜಕ್ಕೂ ಕೂಡ ವಂಶಿಯನ್ನ ಹೊಗಳುತ್ತಿದ್ದಾರೆ, ಯಾಕಂದ್ರೆ ಹೆಣ್ಮಕ್ಳಿಗಿಂತ ತುಂಬಾ ಚೆನ್ನಾಗಿ ರಂಗೋಲಿ ಬಿಡ್ತಿದ್ದಾರೆ, ನಿಮ್ಗೆ ಸಿಗುವಂತ ಹೆಣ್ಮಗಳು ತುಂಬಾ ಪುಣ್ಯ ಮಾಡಿದಾಳೆ ನಿಮ್ಮನ್ನ ಗಂಡನಾಗಿ ಪಡಿತಕ್ಕಂಥವಳು ಅಂತ ಭೂಮಿ ಹೇಳಿದಾಗ, ಎಲ್ರಿಗೂ ಕೂಡ ನಿಮ್ಮಂತ ಹೆಂಡತಿ ಸಿಗ್ಬೇಕಲ್ವಾ ಅಂತ ವಂಶಿ ಹೇಳ್ತಿದ್ದಾರೆ. ಇವರಿಬ್ಬರ ಕಾನ್ವರ್ಸೇಷನ್ ಅನ್ನ ಕೇಳ್ತಿದ್ದಾಗೆ ಅಚ್ಯುತ್ಗೆ ಮನಸ್ಸಲ್ಲಿ ಉರ್ತು ಹೋಗ್ತದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ